ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದರೆ ಎಲ್ಲರೂ ನೀವೆಲ್ಲ ಹುಷಾರಾಗಿದ್ರೆ ಅಂತ ಭಾವಿಸ್ತೀನಿ. ತುಂಬ ಸಮಯದ ನಂತರ ಇನ್ನೊಂದು ವ್ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಜೋಶ್ವನ ಒಂದು ಗ್ರ್ಯಾಜುಯೇಷನ್ ಡೇ ಅಂಥೇಳಿ UKGಯ ಸ್ಟೂಡೆಂಟ್ಸ್ನವರಿಗೆ ಜೋಶ್ವನ ಶಾಲೆಯಲ್ಲಿ ಅರೇಂಜ್ ಮಾಡಿದರು. ನನಗಂತೂ ಇಂಥ ಸೌಭಾಗ್ಯ ಇರಲಿಲ್ಲ. ನಾವು ಗ್ರ್ಯಾಜುಯೇಷನ್ ಮುಗಿಸಿದ್ರು ಕೂಡ, ಆದರೆ ಇವರಿಗೆ ಈ ವರ್ಷ ಫಸ್ಟ್ ಟೈಮ್ ಇವರಿಗೆ ಇಂಥ ಒಂದು ಪ್ರೋಗ್ರಾಮನ್ನು ಅರೇಂಜ್ ಮಾಡಿದರು. ಹಾಗೆ ಗ್ರ್ಯಾಜುಯೇಷನ್ ಡೇ ಜೊತೆಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಕೂಡ ಒಟ್ಟಿಗೆ ಅವರು ಈ ಒಂದು ಪ್ರೋಗ್ರಾಮನ್ನು ಮಾಡಿದರು. ಹಾಗೆ ಜೋಶ್ವನನ್ನು ಕೂಡ ನಾನು ಇಲ್ಲಿ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಪರ್ಪಲ್ ಕಲರಲ್ಲಿ ಇವತ್ತು ಅವನಿಗೆ ಡ್ರೆಸ್ ಹಾಕ್ಲಿಕ್ಕೆ ಡ್ಯಾನ್ಸ್ ಎಲ್ಲ ಇತ್ತು. ಫಸ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ನಂತರನೇ ಅವರಿಗೆ ಗ್ರ್ಯಾಜುಯೇಷನ್ ಡೇ ಥರ ಸೆಲೆಬ್ರೇಷನ್ ಎಲ್ಲ ಇತ್ತು. ಹಾಗೆ ಎಲ್ಲ ಈ LKGಯ ಬೇರೆ ಬೇರೆ ಸೆಕ್ಷನ್ನ ಮಕ್ಕಳೆಲ್ಲ ಚೆಂದ ಮಾಡಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾಯಿದ್ರು. ಜೋಶ್ವನಿಗಂತೂ ಡ್ಯಾನ್ಸ್ ಮಾಡೋದು ಅಂತ ಹೇಳಿದರೆ ತುಂಬ ಇಷ್ಟ. ನನಗೆ ಅವನು ಡ್ಯಾನ್ಸ್ ಮಾಡೋದನ್ನು ನೋಡಲಿಕ್ಕೆ ತುಂಬ ಇಷ್ಟ. ಹಾಗೆ ನಾನು ವೆಯ್ಟ್ ಮಾಡ್ತಾಯಿದ್ದೆ ಅವನ ಪರ್ಫಾರ್ಮೆನ್ಸ್ಗೋಸ್ಕರ. ಫಸ್ಟಿದ್ದು ಪರ್ಫಾರ್ಮೆನ್ಸ್ ಅವರ ಕ್ಲಾಸಲ್ಲಿ ಅವರಿಗೆ ಫಸ್ಟ್ಗೆ ಸ್ಕೆಟ್ ಎಲ್ಲ ಇತ್ತು. ನಂತರ ಈ ಥರ ನೋಡಿ ಇಲ್ಲಿ ಒಳ್ಳೊಳ್ಳೆ ಗೇಮ್ಸ್ ಎಲ್ಲ ಆಟ ಆಡಿಸ್ತಾಯಿದ್ರು. ನಂತರ ಇದುವೇ ಜೋಶ್ವನ್ದು ಬ್ಯಾಚ್ ನೋಡ್ಬೋದು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಪ್ರತಿಯೊಬ್ಬರು ಮಕ್ಕಳು. ಹಾಗೆ ಜೋಶ್ವನ್ ನೋಡ್ಬೋದು ಇಲ್ಲಿ ಚೆಂದ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನನಗಂತೂ ತುಂಬ ಖುಷಿ ಅವ್ನು ಡ್ಯಾನ್ಸ್ ಮಾಡೋದು ನೋಡೋದೆ. ಮನೆಯಲ್ಲಿ ಕೂಡ ಹಾಗೆಯೇ ಅವನಿಗೆ ಡ್ಯಾನ್ಸ್ ಮಾಡೋದೆಲ್ಲ ತುಂಬ ಇಷ್ಟ. ಅವನಿಗೆ ತುಂಬ ನಾಚಿಕೆಲ್ಲ ಜಾಸ್ತಿ, ಆದರೆ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾನೆ. ಅದೇ ನನಗೆ ಖುಷಿ ಆಯಿತು ಅವನನ್ನು ನೋಡಿ. ನಂತರ ಅವರಿಗೆ ಈ ಥರ ಗ್ರ್ಯಾಜುಯೇಷನ್ ಡೇಗೆ ನೋಡಿ ಯಾವ ರೀತಿ ರೆಡಿ ಆಗ್ತಾರೆ ಆ ರೀತಿ ಅವ್ರಿಗೆ ರೆಡಿ ಮಾಡಲಿಕ್ಕಿತ್ತು. ನಂತರ ಅವರಿಗೆ ಗ್ರ್ಯಾಜುಯೇಷನ್ ಡೇ ಅಂತ ಹೇಳಿ ಅವ್ರಿಗೆ ಮೆಡಲೆಲ್ಲ ಹಾಕಿ ಈ ಒಂದು ಸೆಲೆಬ್ರೇಷನನ್ನು ಮಾಡಿದರು. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗನ್ನಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೀನಿ ನಾನು. ಒಂದು 5 ಗಂಟೆ ಆಗಿರ್ಬೋದು ಕಾಣಬೇಕು, ಅಷ್ಟೊತ್ತಿಗೆ ಎದ್ದಿದ್ದೀನಿ ನಾನು. ಇವತ್ತು ನಾನು ಶಾಖೆಗೆ ಹೋಗಿ ಯೋಗ ಪ್ರಾಕ್ಟೀಸನ್ನು ಮಾಡ್ತಾಯಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ. ಬೆಳಿಗ್ಗೆ ಬೇಗ ಎದ್ದೇಳೋದು ನಾನು ಹೇಳ್ತೀನಿ, ಆದರೆ ಕೆಲವೊಮ್ಮೆ ಒಂದೊಂದು ರೀಸನ್ ಇರುತ್ತೆ. ಕೆಲವೊಮ್ಮೆ ಹಸ್ಬೆಂಡ್ಗೆ ಹುಷಾರಿಲ್ಲದೇ ಇರುತ್ತೆ, ಕೆಲವೊಮ್ಮೆ ಜೋಶ್ವನಿಗೆ ನೋಡಲಿಕ್ಕೆ ಮನೇಲಿ ಯಾರು ಸಹ ಇರೋದಿಲ್ಲ, ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ನಾನು ಆ ದಿನ ಎಲ್ಲ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ನೋಡ್ಬೋದು ಫುಲ್ ಕತ್ತಲೇ ಇದೆ. ನಾನು ಹೊರಗಡೆ ಬಂದು ಯೋಗ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಳಗಡೆ ಎಷ್ಟು ಮಾಡಿದರೂ ಕೂಡ ಈ ಸೆಕೆಗೆ ಯೋಗ ಮಾಡಿದ ಥರ ಫೀಲೇ ಆಗೋದಿಲ್ಲ. ಈ ರೀತಿ ಸ್ವಲ್ಪ ಫ್ರೆಶ್ ಗಾಳಿಯನ್ನು ತಗೊಂಡು ಇಲ್ಲಿ ಹೊರಗಡೆ ಎಲ್ಲ ಮಾಡಿದರೆ ನನಗೆ ತುಂಬ ಫ್ರೆಶ್ ಫೀಲಿಂಗ್ ಕೊಡುತ್ತೆ. ಅದಕ್ಕೆ ನಾನು ಹೊರಗಡೆನೇ ಬಂದು ಜಾಸ್ತಿಯಾಗಿ ಯೋಗ ಪ್ರಾಕ್ಟೀಸನ್ನು ಮಾಡ್ಕೊಳ್ತೀನಿ. ಇನ್ನೇನು ಕಿಚನಿದ್ದು ಕೆಲಸ ಸ್ಟಾರ್ಟ್ ಮಾಡೋದು. ಕೆಲವೊಮ್ಮೆ ನಾನು ಯೋಗ ಮಾಡೋ ಮುಂಚೆನೇ ಆಲ್ಮೋಸ್ಟ್ ಕೆಲಸವನ್ನು ಕಂಪ್ಲೀಟ್ ಮಾಡಿ ಇಡ್ತೀನಿ. ಕೆಲವೊಮ್ಮೆ ಈ ರೀತಿ ಯೋಗ ಆದ ನಂತರ ನಾನು ಮಾಡ್ಕೊಳ್ತೀನಿ. ಆದರೆ ಇವಾಗ ಡೈಲಿ ನಾವು ಅದೇ ಸೇಮ್ ಟೈಮ್ಗೆ ನಮಗೆ ಎಚ್ಚರ ಆಗುತ್ತೆ ಡೈಲಿ ಎದ್ದೇಳೋದ್ರಿಂದ. ಹಾಗೆ ಉದಾಸೀನ ಅಂತೇಳಿ ಅನಿಸೋದಿಲ್ಲ. ಹಾಗೆ ಇವಾಗ ಕಿಚನಲ್ಲಿ ನಿನ್ನೆ ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆ ಎಲ್ಲ ಮೊದಲಿಗೆ ನಾನು ತೆಗೆದು ಇಲ್ಲಿ ಕ್ಲೀನಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಡೈಲಿ ರುಟೀನ್ ಅಲ್ವಾ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅದನ್ನೇ ನಾನು ಕೂಡ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆಗೆ ನನಗೆ ಹೇಳಲಿಕ್ಕೆ ಇಷ್ಟ ಇತ್ತು, ನಮ್ಮದು 45 ಡೇಸಿದ್ದು ಚಟ್ನಿ ರೆಸಿಪಿದ್ದು ಏನೋ ಸೀರೀಸ್ ಇತ್ತು, ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನನಗೆ ಯೂಟ್ಯೂಬಲ್ಲೇ ಹಾಕಿ, ಯಾಕೆಂದರೆ ತುಂಬ ಮಂದಿ ಕೇಳ್ತಾನೆ ಇದ್ರಿ. ಆದರೆ ನಾನು ಲೆಂತಿ ವೀಡಿಯೋ ಅದರದ್ದು ಮಾಡಿರಲಿಲ್ಲ. ಎಲ್ಲ ಒಬ್ಬಳೇ ಅಂತ ಹೇಳಿದ್ರೆ ಜಾಸ್ತಿ ಆಲ್ಮೋಸ್ಟ್ ವೀಡಿಯೋಸ್ ಇದ್ದು ಎಡಿಟಿಂಗ್ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನೇ ಮಾಡ್ತಾ ಇರೋದ್ರಿಂದ ಮನೆ ಕೆಲಸದ ಜೊತೆಗೆ ಪ್ರತಿಯೊಂದನ್ನು ಮೇಂಟೈನ್ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಸ್ಬೆಂಡ್ಗೆ ಬೇರೆ ಅವ್ರದ್ದು ಚಟುವಟಿಕೆಗಳು ಇರುತ್ತಲ್ವ, ಅವರು ತುಂಬ ಬ್ಯುಸಿ ಇರ್ತಾರೆ. ಆದರೂ ಕೂಡ ಪಾಪ ಅವರಿಗೆ ಇಂಥ ಒಂದು ಟ್ರೆಡಿಷ್ನಲ್ ಆಗಿರುವಂಥ ರೆಸಿಪೀಸ್ ಎಲ್ಲ ತುಂಬ ಇಷ್ಟ. ಹಾಗಾಗಿ ಅವರು ಈ ಒಂದು ಚಟ್ನಿ ರೆಸಿಪೀಸನ್ನು ಸಕ್ಸಸ್ಫುಲಿ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು ನನಗೆ. ಹಾಗೆ ನಿಮಗೆ ಸಹ ತುಂಬ ಥ್ಯಾಂಕ್ಸ್ ನನ್ನ ಜೊತೆಗೆ ಎಷ್ಟು ಪೇಷನ್ಸನ್ನು ಇಟ್ಕೊಂಡಿದ್ದಕ್ಕೆ. ಹಾಗೆ ತುಂಬ ಮಂದಿ ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ ಹಾಕಿ ಅಂತ ಹೇಳಿ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ನಾನು ಇನ್ನೂ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋಸ್ ಹಾಕಲಿಕ್ಕೆ. ಇದನ್ನು ನಾನು ತುಂಬ ಸರ್ತಿ ಹೇಳಿದ್ದೀನಿ, ಆದರೆ ಕೆಲವೊಮ್ಮೆ ಟೈಮ್ ಸಾಕಾಗೋದಿಲ್ಲ. ನಾನು ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಮನೆಯ ಕೆಲಸದ ಜೊತೆಗೆ ಆ ಒಂದು ವೀಡಿಯೋಸನ್ನು ಮಾಡ್ತಾ ಇರಬೇಕಾದ್ರೆ ಜೋಶ್ವನ್ಗೆ ಎಕ್ಸಾಮ್ಸ ಮಧ್ಯದಲ್ಲಿ ಬಂದಿತ್ತು. ನಂತರ ನಾವು ಯೋಗಕ್ಕೆ ಹೋಗಿ ಯೋಗ ಪ್ರಾಕ್ಟೀಸ್ ಮಾಡಿ ಬಂದು ಸ್ವಲ್ಪ ಗಾರ್ಡನಿದ್ದು ಕೆಲಸ
ಅದು ಇದು ಮತ್ತು ಆಫೀಸಿದ್ದು ಕೆಲಸ ಅಂಥೇಳಿ ಹೇಳಬೇಕಾದ್ರೆ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಖಂಡಿತವಾಗ್ಲೂ ಮಾಡ್ಬೋದು, ಮಾಡಬಾರ್ದು ಅಂತೇಳಿ ಇಲ್ಲ. ನಾನು ಅದನ್ನು ಕಲಿತಾ ಇದ್ದೀನಿ, ಟೈಮ್ ಮ್ಯಾನೇಜ್ಮೆಂಟನ್ನು. ಸೊ ಅದರ ಪ್ರಕಾರನೇ ಇನ್ನು ಮುಂದಕ್ಕೆ ನಾನು ವೀಡಿಯೋಸನ್ನು ಹಾಕ್ತೀನಿ ಖಂಡಿತವಾಗ್ಲೂ. ಹಾಗೆಯೇ ಇದೇ ರೀತಿ ನಿಮ್ಮ ಸಪೋರ್ಟನ್ನು ಕೂಡ ನಮಗೆ ಕೊಡಿ. ಯಾವ ರೀತಿ ನೀವು ನಮ್ಮ ಚಟ್ನಿ ಸೀರೀಸಿಗೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲಿಗೆ ಕೂಡ ನಿಮ್ಮ ಸಪೋರ್ಟನ್ನು ಕೊಡಿ. ಇದರಲ್ಲಿ ಕೂಡ ನಾನು ಇನ್ನು ಮುಂದಕ್ಕೆ ರಾ ವೀಡಿಯೋಸನ್ನೇ ಹಾಕಲಿಕ್ಕಿದ್ದೀನಿ, ರೆಸಿಪಿ ವೀಡಿಯೋಸ್ ಕೂಡ ಬರಲಿಕ್ಕಿದೆ. ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ಸದಾಕಾಲ ಇರಲಿ. ತುಂಬ ಎಫರ್ಟ್ಸ್ ಹಾಕ್ತೀವಿ ನಾವು. ಈ ವ್ಲಾಗನ್ನು ಮಾಡ್ತಾ ಇರುವಂಥ ದಿನ ಜೋಶ್ವನಿಗೆ ಸ್ಕೂಲ್ ಇತ್ತು, ಅವನಿಗೆ ಎಕ್ಸಾಮ್ಸ್ ಎಲ್ಲ ಆಗ್ತಾಯಿತ್ತು. ಹಾಗೆ ನಾನು ಅವನಿಗೆ ಇವತ್ತು ಸಂಜೆ ತನಕ ನಿಲ್ಲಿಸುವ ಅಂತ ಹೇಳಿ ನಾನು ಇಲ್ಲಿ ಅವನಿಗೆ ಸ್ವೀಟ್ ಪುಲಾವ್ ಇರುತ್ತೆ ನೋಡಿ, ಅದರ ರೆಸಿಪಿಯನ್ನು ಅವನಿಗೆ ಲಂಚಿಗೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ನ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಮಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಇವತ್ತು ನಾನು ಸಜ್ಜಿಗೆ ಉಪ್ಪಿಟ್ಟು ಅಂತ ಹೇಳ್ತೀವಿ ನೋಡಿ, ಅದನ್ನು ಮಾಡಿದ್ದೆ. ಇದು ತೀರಾ ಅಪರೂಪ ಮಾಡೋದು, ತುಂಬ ನನಗಂತೂ ತುಂಬ ಇಷ್ಟ, ತುಂಬ ಚೆನ್ನಾಗಿ ಆಗುತ್ತೆ ತಿನ್ನಲಿಕ್ಕೆ. ಆದರೆ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅವರಿಗೆ ದೋಸೆ ಇಡ್ಲಿ ಇದೇ ರೀತಿ ಎಲ್ಲ ಇಷ್ಟ ಆಗೋದು. ಹಾಗೆ ಇಲ್ಲಿ ಫಟಾಫಟ್ ಅಂತೇಳಿ ಜೋಶ್ವನಿಗೆ ಟಿಫಿನ್ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಗ ಎದ್ದೇಳಿದ್ರು ಕೂಡ ಮನೆ ಕೆಲಸ ಜಾಸ್ತಿಯಾಗಿ ಮುಗಿಯೋದಿಲ್ಲ. ನನಗೆ ಇವಾಗ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳಿದೆ, ಒಂದು ವೇಳೆ ಯೋಗಕ್ಕೆ ಹೋಗೋದಾದರೆ ಹಿಂದಿನ ದಿನವೇ ನಾನೆಲ್ಲ ತಯಾರಿ ಮಾಡ್ಕೊಳ್ತೀನಿ. ಕಟ್ಟಿಂಗ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡಿ ಯೋಗದಿಂದ ಬಂದ ನಂತರ ನಾನು ಎಲ್ಲ ಕೆಲಸ ಮಾಡ್ಕೊಳ್ತೀನಿ. ಇಲ್ಲದಿದ್ದರೆ ಮನೆಯಲ್ಲಿ ಒಂದು ವೇಳೆ ಇದ್ದರೆ ನಾನು ಯಾವಾಗ 4:30ಗೆಲ್ಲ ಹೇಳ್ತೀನಿ ನೋಡಿ, ಅದೇ ಸಮಯದಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ, ನಂತರ ಯೋಗ ಪ್ರಾಕ್ಟೀಸನ್ನು ಮಾಡ್ಕೊಳ್ತೀನಿ. ಇಲ್ಲದಿದ್ದರೆ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. 9 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸಿಬಿಟ್ರೆ, ಸ್ಪೆಷಲಿ ಕಿಚನ್ ಇದ್ದು ಅಡುಗೆ ಆಗಿರ್ಬೋದು ಪ್ರತಿಯೊಂದು ಕೂಡ. ಮತ್ತು ನನಗೆ ಹೌಸ್ ಹೆಲ್ಪರ್ ಬರ್ತಾರೆ, ಒಂದು 2-3 ಗಂಟೆಗೆ ಅವರು ಹೆಲ್ಪ್ ಮಾಡ್ತಾರೆ ನನಗೆ. ಸೊ ಹಾಗಾಗಿ ಇಷ್ಟು ಕೆಲಸ ಮಾಡಿ ಮುಗಿಸಿದರೆ ಮತ್ತು ನನಗೆ ನನ್ನ ಆಫೀಸಿದ್ದು ಕೆಲಸ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಅದಕ್ಕೆ ಸ್ವಲ್ಪ ಟೈಮ್ ನನಗೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗುತ್ತೆ. ನಮಗೆ ಈ ಪ್ರಾನ್ಸ್ ಹೇಳ್ತೀವಿ ನೋಡಿ, ಸಿಗಿಡಿ ಅಂತ ಹೇಳ್ತೀವಿ, ಎಟ್ಟಿ ಅಂತ ಕೂಡ ಹೇಳ್ತೀವಿ, ಅದರ ಒಂದು ಪಿಕ್ಕಲಿದ್ದು ಆರ್ಡರ್ ಬಂದಿತ್ತು. ಸೊ ನಾವು ತುಂಬ ಟ್ರೆಡಿಷ್ನಲ್ ವೇಯಲ್ಲಿ ಅಥೆಂಟಿಕ್ಕಾಗಿ ರೆಸಿಪೀಸ್ ಎಲ್ಲ ಮಾಡೋದ್ರಿಂದ ನಮಗೆ ಹೊರಗಡೆಯಿಂದ ಅಂತ ಹೇಳಿದರೆ ದುಬೈಯಿಂದೆಲ್ಲ ಆರ್ಡರ್ ಬಂದಿತ್ತು. ಹಾಗಾಗಿ ನಾವು ಇದರ ಪ್ರಿಪ್ರೇಷನನ್ನು ಮಾಡಿದ್ವಿ. ತುಂಬ ಚೆನ್ನಾಗಿ, ತುಂಬಾ ಸೂಪರ್ ಟೇಸ್ಟಿಯಾಗಿರುವಂಥ ಈ ಒಂದು ಪ್ರಾನ್ಸ್ ಇದ್ದು ಪಿಕ್ಕಲ್ ಏನಿದೆ ಅದು ರೆಡಿ ಮಾಡಿದ್ದೀವಿ ನಾವು. ಹಾಗೆ ನಾನು ಇದನ್ನು ಇಲ್ಲಿ ಸೇಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮಗೆ ಇಲ್ಲಿ ವಾಟ್ಸಪ್ ನಂಬರನ್ನು ನಾನು ಹಾಕಿಟ್ಟಿರ್ತೀನಿ, ಅದಕ್ಕೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಒಂದು ವೇಳೆ ನೀವು ಇದನ್ನು ಪರ್ಚೇಸ್ ಮಾಡೋದಾದರೆ ಏನು ಕೂಡ ಇದು ಆಗೋದಿಲ್ಲ. ನಾವು ಇದನ್ನು ಎಷ್ಟು ಟೈಮ್ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಅಷ್ಟೊಂದು ಟೇಸ್ಟಿ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಗಂಜಿದ್ರೆ 1-2 ಸಿಗಡಿ ಮೀನನ್ನು ಹಾಕಿ ಊಟ ಮಾಡಿದ್ರಿದ್ದಲ್ಲ, ಆಹಾ, ಅದರ ರುಚಿಯೇ ಬೇರೆ. ನಾವು ತುಂಬ ಟ್ರೆಡಿಷ್ನಲ್ ವೇಯಲ್ಲಿ ಮಾಡ್ತೀವಿ, ನೋಡ್ಬೋದು ನೀವು. ನಾವು ಒಲೆಯಲ್ಲೇ ಮಾಡೋದು, ಹಾಗೆ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು. ತುಂಬ ಹೈಜೀನನ್ನು ಮೇಂಟೈನ್ ಮಾಡಿ ಕೂಡ ನಾವು ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ತೀವಿ. ಒಂದು ವೇಳೆ ನಿಮಗೆ ಇದರ ಒಂದು ಟೇಸ್ಟ್ ಮಾಡಲಿಕ್ಕೆ ಬೇಕಂತ ಹೇಳಿ ಆದರೆ, ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಬೇಕಾದರೆ ವಾಟ್ಸಪ್ ಮಾಡಿ ನನಗೆ. ಹಾಗೆಯೇ ಒಂದು ವೇಳೆ ನೀವು ಮಳಂತೆರೆ ಹತ್ತಿರದವರಾದರೆ ನಿಮ್ಮ ಮನೆಗೆ ತಲುಪಿಸುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ನೀವು ಯಾವುದಕ್ಕೂ ನಮಗೆ ವಾಟ್ಸಪ್ ಮಾಡಿ ಅದರಲ್ಲಿ ಡೀಟೇಲ್ಸನ್ನು ನಾನು ನಿಮಗೆ ಕಳಿಸ್ತೀನಿ. ನನಗೆ ಗಾರ್ಡನಲ್ಲಿ ಬೆಳಗಿದ್ದು ಟೈಮನ್ನು ಸ್ಪೆಂಡ್ ಮಾಡೋದು ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ಈ ಗುಲಾಬಿ ಗಿಡಗಳು ತುಂಬ ಹಾಳಾಗಿತ್ತಾಯ್ತಾ, ಅದಕ್ಕೆ ಇವಾಗ ನಾವು ಈ ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಹ ಯೂಸ್ ಮಾಡ್ತಾ ಇದ್ದೀವಿ. ಅದರ ವೀಡಿಯೋಸನ್ನು ಇನ್ನು ಮುಂದಕ್ಕೆ ನಾನು ಹಾಕ್ತೀನಿ ಒಂದಾಗಿ ಒಂದು. ಹಾಗೆ ಇಲ್ಲಿ ಕೂಡ ನಾನು ಅದಕ್ಕೆ ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ಸಹ ಹಾಕಿದ್ದೆ. ಹಾಗೆ ಮತ್ತೊಂದು ಎಕ್ಸ್ಪೆರಿಮೆಂಟ್ ಕೂಡ ನಾನು ಮಾಡಿದ್ದೆ. ಈ ಚಾವುಡಿ ಇರುತ್ತೆ ನೋಡಿ, ಅದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಸಕ್ಕರೆ ಹಾಕದೆ ಮಾಡಿರುವಂತಹ ಚಾವಡಿ, ಅದನ್ನು ಹಾಕಿ ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಇಂಗನ್ನು ಹಾಕಿ ನಾವು ಅದನ್ನು ಸ್ವಲ್ಪ ಫರ್ಮೆಂಟ್ ಮಾಡೋ ರೀತಿಯಲ್ಲಿ ಮಾಡಿ ಇಟ್ಟರೆ, ಹಾಗೆಯೇ ಅದಕ್ಕೆ ನಾವು ಈ ಬಾಳೆಹಣ್ಣಿದು ಸಿಪ್ಪೆ ಏನಿದೆ ನೋಡಿ, ಅದನ್ನು ಒಣಗಿರುವಂತಹ ಬಾಳೆಹಣ್ಣಿದು ಸಿಪ್ಪೆಯನ್ನು ಹಾಕಿ ಒಂದು ದಿನ ನಾವು ರಾತ್ರಿ ಇಡೀ ಅದನ್ನು ಇಟ್ಟು ನೆಕ್ಸ್ಟ್ ಡೇ ನಾವು ಇದಕ್ಕೆ ಹಾಕಿದರೆ ಒಳ್ಳೆ ಹೂಗಳು ಬಿಡುತ್ತೆ. ಎಲೆ ಕೂಡ ಚಿಗುರು ಎಲೆಗಳು ತುಂಬ ಜಾಸ್ತಿಯಾಗಿ ಬರುತ್ತೆ. ಸೊ ಇದೆಲ್ಲ ನಮ್ಮದು ಗಿಡಗಳು ತುಂಬ ಹಾಳಾಗಿತ್ತಾಯ್ತಾ. ಇವಾಗ ನೋಡ್ಬೋದು ಗುಲಾಬಿಗಳು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಹಾಳಾಗಿತ್ತು ಈ ಗಿಡಗಳೆಲ್ಲ. ಹಾಗೆ ಅದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮದು ಈ ಮರೀನ್ ಲಿಕ್ವಿಡ್ ಅಂತ ಹೇಳಿ ನಿಮಗೆ ನಾನು ಇದಕ್ಕಿಂತ ಮುಂಚೆ ಸಹ ಹೇಳಿದ್ದೀನಿ, ಅದೆಲ್ಲ ತುಂಬ ಬೆಸ್ಟ್ ವರ್ಕ್ ಆಗುತ್ತೆ ಆಯಿತಾ. ಇದರ ನಾವು ಬಿಫೋರ್ ಆಫ್ಟರ್ ಕೂಡ ನಾನು ವೀಡಿಯೋಸನ್ನು ಮಾಡಿದ್ದೀನಿ, ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಕೂಡ.
ಹಾಗೆ ನೀವು ರೆಗ್ಯುಲರ್ ಆಗಿ ನಮ್ಮ ಈ ಒಂದು ಶಾರ್ಟ್ಸ್ ವಿಡಿಯೋಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ, ಅದರಲ್ಲಿ ನಾವು ಎಲ್ಲದಕ್ಕಿಂತ ಮುಂಚೆ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಏನೇ ಇದ್ರೂ ನಾವು ಸ್ಟೋರೀಸಲ್ಲೆಲ್ಲ ಹಾಕ್ತಾ ಇರ್ತೀವಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಯಾಕಂತ ಹೇಳಿದರೆ ಇದೆಲ್ಲ ಸೊಸೈಟಿಯಲ್ಲಿ ಸಿಗುವಂಥ ಗೊಬ್ಬರ ನಿಮಗೆ ಎಲ್ಲ ಕಡೆ ಸಿಗೋದಿಲ್ಲ. ಹಾಗಾಗಿ ಅದರ ಒಂದು ರಿಸಲ್ಟ್ ಯಾವ ರೀತಿ ಬರುತ್ತೆ ಅದನ್ನು ನಾವು ಲೈವ್ ಆಗಿ ನಮ್ಮ ಮನೆಗೇ ಯೂಸ್ ಮಾಡಿಬಿಟ್ಟು ನಿಮಗೆ ಅದರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸುವಂಥದ್ದು. ಅದರ ಜೊತೆಗೆ ಅದು ಸಾವಯವ ಅಂತ ಹೇಳಿದರೆ ರಾಸಾಯನಿಕ ಯಾವುದು ಸಹ ಯೂಸ್ ಮಾಡದೆ ನಿಮ್ಮ ಗಿಡಗಳಿಗಾಗಿರ್ಬೋದು, ತರಕಾರಿಗಳಿಗೆ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮವನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ತುಂಬ ಒತ್ತು ಕೊಟ್ಟು ಹೇಳುವಂಥದ್ದು. ನಮ್ಮದೊಂದು ಸಣ್ಣ ಪ್ರಯತ್ನ. ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಹಾಗೆಯೇ ಯಾವುದೇ ಒಂದು ರೋಗ, ಈಗ ನೋಡ್ಬೋದು ಯಾವ ರೀತಿ ದಿನಕ್ಕೆ ಒಂದೊಂದು ರೀತಿಯ ರೋಗಗಳು ಹರಡ್ತಾ ಇವೆ ಅಂತೇಳಿ. ನಾವು ತಿನ್ನುವಂಥ ಆಹಾರವೇ ವಿಷವಾದ್ರೆಲ್ಲ ಏನು ಪ್ರಯೋಜನ? ಹಾಗಾಗಿ ನಮ್ಮಿಂದ ಆದಷ್ಟು ಮನೆಯಲ್ಲೇ ತರಕಾರಿಗಳನ್ನು ಮಾಡ್ಕೊಳ್ಳೋಣ. ಹಾಗೆಯೇ ಇಲ್ಲಿ ನೋಡ್ಬೋದು ನಾನು ಹಾಗೆ ಇವತ್ತು ಬೆಡ್ಡನ್ನು ನಾನು ಸೆಟ್ ಮಾಡಲೇ ಇಲ್ಲ ಬೆಳಿಗ್ಗೆದ್ದು. ಅಂತೇಳಿದರೆ ಜೋಶ್ವ ಸ್ವಲ್ಪ ಲೇಟ್ ಆದರೂ ಕೂಡ ನನಗೆ ಇದು ಕೆಲಸ ಬಾಕಿ ಉಳಿದು ಬಿಡುತ್ತೆ. ನಾವಂತೂ ಬೇಗ ಹೇಳ್ತೀವಿ, ಆದರೆ ಜೋಶ್ವನೇ ಕೆಲವೊಮ್ಮೆ ಲೇಟ್ ಆಗುತ್ತೆ ಹೇಳುವಾಗ. ನಂತರ ನನಗೆ ಇಲ್ಲಿ ಬಂದರೆ ಬಾಕಿದ್ದು ಕಿಚನಿದ್ದು ಕೆಲಸ ಪೆಂಡಿಂಗ್ ಆಗುತ್ತೆ ಅಂತೇಳಿ ನಾನು ಮತ್ತೆ ಇದನ್ನು ಪೆಂಡಿಂಗ್ ಬಾಕಿ ಇಡೋದು. ಸೊ ಇವತ್ತು ಸ್ವಲ್ಪ ಬೆಡ್ಶೀಟ್ ಎಲ್ಲ ತೆಗೆದು ಒಗಿಲಿಕ್ಕೆ ಹಾಕಬೇಕು ಅಂತ ಹೇಳಿ ತೆಗಿತಾ ಇದ್ದೀನಿ. ಹಾಗೆ ಪಿಲ್ಲೋಸ್ ರೀಸೆಂಟ್ಲಿ ನಾನು ಅಂತೇಳಿ ಸ್ವಲ್ಪ ದಿನದ ಹಿಂದೆನೆಲ್ಲ ಒಗ್ದು ಹಾಕಿದ್ದೆ ಅಂಥೇಳಿ ಅದನ್ನು ತೆಗಿತಾ ಇಲ್ಲ, ಕೇವಲ ಬೆಡ್ಶೀಟನ್ನು ಮಾತ್ರ ತೆಗಿತಾ ಇದ್ದೀನಿ. ಇವಾಗ ಇಲ್ಲಿ ಸ್ವಲ್ಪ ನಾನು ಈ ಅಕ್ಕಿ ಇದೆ ನೋಡಿ, ಕುಚ್ಚಲ ಅಕ್ಕಿ, ಅದನ್ನು ಕೂಡ ಸ್ವಲ್ಪ ಒಳ್ಳೆ ಬಿಸಿಲಿತ್ತು ಅಂತೇಳಿ ಸ್ವಲ್ಪ ಒಣಗಲಿಕ್ಕೆ ಹಾಕಿ ಇಡ್ತಾ ಇದ್ದೀನಿ. ಈ ರೀತಿ ಮಾಡಿದರೆ ಸ್ವಲ್ಪ ಅದು ಜಾಸ್ತಿ ಟೈಮ್ ಅಂತೇಳಿದರೆ ಜಾಸ್ತಿ ಎಲ್ಲಿಯಾದರೂ ಅಕ್ಕಿ ತಂದಿಟ್ಟರೆ ಬೇಗ ಅದಕ್ಕೆ ಹುಳೆಲ್ಲ ಬರುತ್ತಲ್ವ. ಹಾಗೆ ಜಾಸ್ತಿ ಟೈಮ್ ನಮಗೆ ಏನು ಸಾಗೋದಿಲ್ಲ ಈ ರೀತಿ ಬಿಸಿಲಿಗೆ ಇಟ್ಟರೆ ಅಂತೇಳಿ ನಾನು ಬಿಸಿಲಿಗೆ ಇಡ್ತಾ ಇದ್ದೀನಿ. ಹಾಗೆ ಜೋಶ್ವನಿಗೆ ಈ ಸರ್ತಿ ಈ ಒಂದು ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್, ಹಾಗೆಯೇ ಅವನಿಗೆ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು. ಅದನ್ನು ನಾನು ಹಾಕಿರಲಿಲ್ಲ ಯೂಟ್ಯೂಬಲ್ಲಿ, ಒಂದು ಮೆಮೊರಿ ಹಾಗೆ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ತುಂಬ ಸಮಯ ಆಯ್ತಲ್ಲ ವ್ಲಾಗ್ಸನ್ನೆಲ್ಲ ಮಾಡಿದೆ, ಹಾಗೆ ಆ ವಿಡಿಯೋ ನನಗೆ ಕಾಣಿಸ್ತು, ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ನಾವಿಲ್ಲಿ ನಮ್ಮ ಒಂದು ಮೀನಿನ ಸಾವಯವ ಗೊಬ್ಬರ ಏನಿದೆ ನೋಡಿ, ಮೀನಿನ ಮೂಲದ ಸಾವಯವ ಗೊಬ್ಬರ, ಅದರ ಒಂದು ರಿಸಲ್ಟ್ ವಿಡಿಯೋನ ಮಾಡಲಿಕ್ಕೆ ಹೋಗಿದ್ವಿ. ಸೊ ಅಲ್ಲಿಯ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು ಅಂತೇಳಿ ನಮಗೆ ಕೃಷಿಕರೇ ಹೇಳುವಾಗಲೇ ತುಂಬ ಖುಷಿಯಾಗುತ್ತೆ. ಅದು ಕೂಡ ತುಂಬ ಅನುಭವ ಇದ್ದಂಥ ಕೃಷಿಕರೇ ಹೇಳ್ತಾ ಇರಬೇಕಾದ್ರೆ ನಿಜವಾಗ್ಲೂ ಹೇಳಲಿಕ್ಕೆ ಮಾತೇ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಸ್ಪೆಷಲಿ ಎಲೆಚುಕ್ಕಿ ರೋಗ, ಹಾಗೆ ನುಸಿ ರೋಗಕ್ಕೆಲ್ಲ ಬುಡದಲ್ಲಿಯೇ ನಾವು ಏನಾದರೂ ಒಂದು ಅದಕ್ಕೆ ಮದ್ದನ್ನು ಮಾಡ್ಬೋದು ಅಂತ, ಅದು ಸಹ ಸಾವಯವ ರೀತಿಯಲ್ಲಿ ಮಾಡ್ಬೋದು ಅಂತ ನಮಗೆ ಕೇಳಿದ ಮೇಲೆ ನಿಜವಾಗ್ಲೂ ಇದರ ರಿಸಲ್ಟ್ ನೋಡಿ ಖುಷಿ ಆಗ್ತಾ ಇದೆ. ಹಾಗೆಯೇ ಯಾವ ರೀತಿ ನೋಡಿ ಕೃಷಿಕರು ಮನೆಯಲ್ಲಿಯೇ ಈ ಸಾವಯವ ಗೊಬ್ಬರವನ್ನು ಬಳಸಿ ತರಕಾರಿಯನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆಯೇ ನುಸಿ ರೋಗಕ್ಕೆ ನಾವೇ ನಮ್ಮ ಮನೆಯಲ್ಲಿಯೇ ನಾವು ನಮ್ಮ ಒಂದು ಈ ತೆಂಗಿನ ಮರಕ್ಕೆ ನುಸಿ ರೋಗ ಹಿಡಿದಿತ್ತು, ಅದಕ್ಕೆ ಸಹ ನಾವು ಮದ್ದು ಮಾಡಿದ್ದೀವಿ. ಅದರಲ್ಲಿ ಸಹ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಅದನ್ನು ಸಹ ಆದಷ್ಟು ಬೇಗ ನಾವು ಶೇರ್ ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ನೋಡ್ಬೋದು ನನ್ನ ಹಸ್ಬೆಂಡ್ ಹಾಗೆಯೇ ಅವರ ಇಡೀ ತಂಡ ಇಲ್ಲಿ ಅವರ ಒಂದು ಫೀಡ್ಬ್ಯಾಕನ್ನು, ರಿಸಲ್ಟ್ ವಿಡಿಯೋವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಅವರು ತರಕಾರಿ ಗಿಡಗಳಿಗೆ ಆಗಿರ್ಬೋದು, ಹಣ್ಣಿನ ಗಿಡಗಳಿಗೆ, ಹಾಗೆಯೇ ಈ ತೆಂಗು ತೋಟ, ಹಾಗೆಯೇ ಅಡಿಕೆ ತೋಟದ ಗಿಡಗಳಿಗೆಲ್ಲ ಯಾವ ರೀತಿ ಅವರು ಈ ಒಂದು ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ಹಾಕಿ ಒಳ್ಳೆ ಅದ್ಭುತವಾಗಿರುವಂತಹ ಒಂದು ರಿಸಲ್ಟನ್ನು ಪಡೆದಿದ್ದಾರೆ ಅಂತೇಳಿ ಅವರು ಶೇರ್ ಮಾಡ್ತಾಯಿದ್ರು. ಇವಾಗ ಕೆಲ ರೈತರು ನಮಗೆ ಅವರಾಗಿಯೇ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಬಂದಿದೆ, ನೀವು ರಿಸಲ್ಟ್ ವಿಡಿಯೋನ ಮಾಡ್ಬೋದು ಅಂತೇಳಿ ಅವರೇ ಕರೀತಾರೆ. ಅಷ್ಟೊಂದು ಚೆನ್ನಾಗಿರುವಂತಹ ಒಂದು ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾವು ಸಹ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ನಮ್ಮ ಗಾರ್ಡನಿಗೆ ತುಂಬ ಒಳ್ಳೆಯದಂಥ ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡ್ತಾ ಇದೆ. ಹಾಗೆಯೇ ಜಾಸ್ತಿ ಕೆಮಿಕಲ್ ಯೂಸ್ ಮಾಡದೆ ನಾವು ಈ ಒಂದು ಗೊಬ್ಬರವನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದಿಲ್ಲ ಅಲ್ವಾ. ಹಾಗಾಗಿ ಎಷ್ಟೊಂದು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿದರೆ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಈ ಒಂದು ಸಾವಯವ ಗೊಬ್ಬರವನ್ನು ಬಳಸಿ ರೈತರಿಗೆ ಇಷ್ಟೊಂದು ಒಳ್ಳೆ ಪ್ರತಿಫಲ ಸಿಗಬೇಕಿದ್ರೆ
ಖಂಡಿತವಾಗ್ಲೂ ಇದನ್ನು ಯಾರು ಸಹ ಯೂಸ್ ಮಾಡ್ಬೋದು. ಯಾಕಂತ ಹೇಳಿದರೆ ನಮಗೆ ಎಕ್ಸ್ಪೀರಿಯನ್ಸ್ ಇದ್ದಂತಹ ಒಂದು ಹಿರಿಯ ರೈತರು ಯಾರಿದ್ದಾರೆ ನೋಡಿ, ಹಿರಿಯರು, ಅವರ ಒಂದು ಎಕ್ಸ್ಪೀರಿಯೆನ್ಸ್ ಕೇಳುವಾಗಲೇ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂತ ಹೇಳಿದರೆ ಅವರಿಗೆ ತುಂಬ ಅನುಭವ ಇರುತ್ತೆ ಇದರ ಬಗ್ಗೆ. ಹಾಗೆ ಅವರು ಇದನ್ನು ಇಂಥ ಒಂದು ಗೊಬ್ಬರವನ್ನು ತಗೊಂಡು ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಅವರಿಗಿಂತ ಒಂದು ಒಳ್ಳೆ ಫಲಿತಾಂಶ ಸಿಗಬೇಕಾದ್ರೆ ಖಂಡಿತವಾಗ್ಲೂ ಇದರಲ್ಲಿ ಒಂದು ಬದಲಾವಣೆ ನಾವು ಕಾಣ್ಬೋದು. ಹಾಗೆಯೇ ಮುಂದಿನ ಪೀಳಿಗೆಗೆ ಕೂಡ ನಾವು ಈ ಒಂದು ಸಾವಯವ ಕೃಷಿಗೆ ಒತ್ತನ್ನು ಕೊಟ್ಟು ಇಂಥ ಒಂದು ಒಳ್ಳೆ ವಿಷಮುಕ್ತ ಅಂತೇಳಿದರೆ ಕೆಮಿಕಲ್ ರಹಿತ ಒಂದು ನಮಗೆ ಕೃಷಿ ತೋಟ ಆಗಿರ್ಬೋದು ಅಥವಾ ಹಣ್ಣಿನ ತೋಟ, ಹೂದೋಟ ಎಲ್ಲ ಮಾಡಿ ನಮಗೆ ಒಳ್ಳೆ ಫಲಿತಾಂಶವನ್ನು ತೆಗಿಬೋದು ಅಂತ ಆ ಒಂದು ಸಮಾಧಾನ ನಮಗಿದೆ. ಹಾಗಾಗಿ ನಾವು ಇಲ್ಲಿ ಬಂದು ರಿಸಲ್ಟ್ ವಿಡಿಯೋವನ್ನು ಮಾಡಿದ್ವಿ. ನಮಗೆ ರೈತರೇ ಕಾಲ್ ಮಾಡಿ ಎಲ್ಲ ಕರೀತಾರೆ, ಇವಾಗ ನಮಗೆ ಇಂಥ ಒಂದು ರಿಸಲ್ಟ್ ಬಂದಿದೆ, ನೀವು ಮಾಡ್ಬೋದು ಅಂತೇಳಿ. ನಾವು ಇಂಥ ಗೊಬ್ಬರವನ್ನು ಹಾಕಿದ್ದೀವಿ, ನಾವು ಸೊಸೈಟಿಯಿಂದ ಪಡೆದಿದ್ದೀವಿ ಅಂತ ಹೇಳಿ. ನಿಮಗೆ ಒಂದು ವೇಳೆ ನಿಮ್ಮ ಸೊಸೈಟಿಯಲ್ಲಿ ಇಂಥ ಗೊಬ್ಬರ ಅವೈಲೇಬಲ್ ಇಲ್ಲದಿದ್ದರೆ ನಿಮಗೆ ನಾನಿಲ್ಲಿ ವಾಟ್ಸಪ್ ನಂಬರನ್ನು ಹಾಕಿಟ್ಟಿರ್ತೀನಿ. ನೀವು ಖಂಡಿತವಾಗ್ಲೂ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಎಲ್ಲ ನಿಮ್ಮ ತೋಟಕ್ಕೆ ಹಾಕಿ ಅಥವಾ ಎಲ್ಲ ನಿಮ್ಮ ಗಾರ್ಡನ್ಗೆ ಹಾಕಿ ಅಂತೇಳಿ ನಾವು ಹೇಳೋದಿಲ್ಲ. ಕೆಲವೊಂದು ಗಿಡಗಳಿಗೆ ಹಾಕಿ ನೀವು ಮೊದಲಿಗೆ ಒಂದು 100 ಗಿಡಗಳಿಗೆ, ಅಡಿಕೆ ಗಿಡಗಳಿಗೆ ಅಥವಾ ಹಾಕಿ ನೀವು ಜಸ್ಟ್ ಟೆಸ್ಟ್ ಮಾಡಿ, ಅದರಲ್ಲಿ ನಿಮಗೆ ಫಲಿತಾಂಶ ಖಂಡಿತವಾಗ್ಲೂ ದೊರೆಯುತ್ತೆ. ಅದಾದ ನಂತರ ನೀವು ಬೇಕಾದರೆ ಎಲ್ಲ ಗಿಡಗಳಿಗೆ ಹಾಕುವಂಥ ಒಂದು ನಿರ್ಧಾರವನ್ನು ಮಾಡ್ಕೊಳ್ಬೋದು. ಅದನ್ನು ಒಂದು ಸ್ಟೆಪ್ಪನ್ನು ನೀವಿಟ್ಟರೆ ಖಂಡಿತವಾಗ್ಲೂ ನಾವೊಂದು ಈ ರಾಸಾಯನಿಕ ಮುಕ್ತವಾಗಿರುವಂಥ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತು ಒಂದು ಸಿಂಪಲ್ ಆಗಿರುವಂಥ ವ್ಲಾಗ್. ಖಂಡಿತವಾಗ್ಲೂ ನೀವು ನಮಗೆ ನಿಮ್ಮ ಸಪೋರ್ಟನ್ನು ಕೊಡಿ. ಹಾಗೆಯೇ ನಾನು ಇನ್ನು ಮುಂದಕ್ಕೆ ರೆಗ್ಯುಲರಾಗಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಪ್ರತಿಯೊಂದು ಸರ್ತಿ ಕೂಡ ನಾನು ಹೇಳ್ತಾ ಇದ್ದೀನಿ, ಆದರೆ ಜಾಸ್ತಿ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ. ಹಾಗೆ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಆಗಿದ್ದೀವಿ. ಡೈಲಿ ರೆಗ್ಯುಲರ್ ವೀಡಿಯೋಸ್, ರೆಸಿಪಿ ವೀಡಿಯೋಸ್ ಎಲ್ಲ ಆಗ್ತಾಯಿದ್ದೀವಿ. ನಿಮ್ಮ ಒಂದು ಸಪೋರ್ಟನ್ನು ನಮಗೆ ಅಲ್ಲಿ ಸಹ ಕೊಡಿ ಅಂತೇಳಿ ಕೇಳ್ಕೊಳ್ತೀನಿ. ಸೊ ಇದೇ ಆಗಿತ್ತು ಇವತ್ತಿನ ಸ್ಪೆಷಲ್ ಬ್ಲಾಗ್. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ದೀರಾ, ಅದೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.